ಇವನ್ ಅಧಿಕಾರಿ ಇದಾನಲ್ಲ, ಇವನು ಬರೋ ತಿಂಗಳು ರಿಟೈರ್ಡ್, ಈ ತಿಂಗಳು ಅವನಿಗೆ ಶುಗರು BP ಎಲ್ಲ ಬಂದ್ಬಿಟ್ಟೈತೆ. ಅವನ್ ಮನೇಲೇ ಇಲ್ಲ, ಎಷ್ಟು ದಿನ ಮನೇಲಿಲ್ಲ, ಸುಮಾರು 2 ತಿಂಗಳಿಂದ ತಗೊಂಡು ಕೂಡ ಹಾಕೊಂಡ್ಬಿಟ್ಟವ್ರು. ಮಿನಿಸ್ಟರ್ ಮನೆ ಕೂಡ ಹಾಕೊಂಡು ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ನಮ್ಮ ಉಪಮುಖ್ಯಮಂತ್ರಿಗಳ ಮನೇಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಕೂಡ ಹಾಕೊಂಡು ಏನ್ ಬೇಕೋ ಬರ್ಸೋದು, ಏನ್ ಬೇಕೋ ಬರ್ಸೋದು. ಅವ್ನು ಬರೀಲಿಲ್ಲ ಅಂದ್ರೆ ತಲೆ ಮೇಲೆ ಹೊಡಿತಾರಂತೆ ಬರೀ. ಇದೇನ್ರಿ ಅಧಿಕಾರ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನನಗೆ ಹೇಳ್ದ. ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಳಿದೆ, ಇಲ್ಲೂ ಹೆಂಡತಿ ಮಕ್ಕಳವರಪ್ಪ, ಪ್ರಾಮಾಣಿಕವಾಗಿ ಕೆಲಸ ಮಾಡು. ಯಾರೋ ಹೊಡಿತಾರೆ, ಯಾರೋ ಬೈತಾರೆ ಅನ್ನೋದಕ್ಕೆ ನಿನಗೆ ಸ್ವಾಭಿಮಾನ ಇಲ್ವಾ? ಜಿಲ್ಲೆಯಲ್ಲಿ ಸಹಕಾರ ಇಲಾಖೆಯ ERಗಳು, DRಗಳು, ಸೂಪರ್ವೈಸರ್ಗಳು, JR, ಇಡೀ ಇಲಾಖೆ ಕಾಂಗ್ರೆಸ್ನ ನಾಯಕರುಗಳ ಕೈಗೊಂಬೆ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಷ್ಟು ಯೋಗ್ಯತೆ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರುಗಳ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಬಟ್ಟೆ ಕುಕ್ಕೊಂಡಿರ್ಲಿಕ್ಕೆ ಇವ್ರು ಯೋಗ್ಯರೇ ಹೊತ್ತು ಇವತ್ತು ತಾಲೂಕಿನಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡಕ್ಕೆ ಯೋಗ್ಯತೆ ಇವ್ರಿಗಿಲ್ಲ ಅನ್ನೋದನ್ನ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವ್ರ ಮನೆಯೊಳಗೆ ಇವ್ರು ಬಚ್ಚಲು ತೊಳಿಲಿ. ಯಾವ ಅಧಿಕಾರಿ ನಾನು ಸರ್ಕಾರ ಇರೋ ಕಡೆ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾನಲ್ಲ, ಅವನು ಯಾವನೇ ಆಗಿರ್ಲಿ, ಸರ್ಕಾರದ ಸಂಬಳ ಕೊಡ್ತಾ ಇರೋದು, ಸಂವಿಧಾನದ ಅಡಿಯಲ್ಲಿ ನೀನು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿ ನೀನು ಕೆಲಸ ಮಾಡೋದಾದ್ರೆ ನಿನಗೆ ಈ ಚೇರ್ನಲ್ಲಿ ಕುತ್ಕೊಳ್ಳೋಕೆ ಯೋಗ್ಯನಲ್ಲ. ನೀನು ಅಯೋಗ್ಯ, ನೀನು ಭ್ರಷ್ಟ. ನೀವು ಹೋಗಿ ಅವ್ರ ಮನೆ ಮಕ್ಳು ತಿಗಾ ತೊಳೆಯಕ್ಕೂ ನೀನು ನಾಲಾಯಕ್ ಅಂತ ಹೇಳಲಿಕ್ಕೆ ಏನ್ರಿ? ಒಂದೇ ದಿವಸ ನಿನಗೆ ಅಧಿಕಾರ, ಪರಮಾಧಿಕಾರ ಸಿಕ್ಕಿದೆ, ಮಂತ್ರಿ ಕರ್ದು ಅವ್ರ ಮನೆಗೆ ನೀನೇನ್ ಮಾಡ್ತೀಯ ಗೊತ್ತಿಲ್ಲ, ಮಾಡ್ಕೋಬಾ ಅಂತ ಹೇಳ್ತಾರೆ ಅಂತೇಳಿ ಕಷ್ಟಪಟ್ಟರು ಕಟ್ಟಿರ್ತಕ್ಕಂಥ ಸೊಸೈಟಿಗಳನ್ನ ಜನಪಟ್ಟದಲ್ಲಿ 20 ಸೊಸೈಟಿ ಕೇಳ್ತೀಯಾ, ಮಾಗಡಿಲಿ 15 ಸೊಸೈಟಿ ಕೇಳ್ತೀಯಾ? ಎಲ್ಲೆಲ್ಲಿ ಪ್ರಬಲವಾದ ಅಭ್ಯರ್ಥಿಗಳು ಈ ಚುನಾವಣೆಗೆ ನಿಲ್ತಾರೆ ಅಂತೇಳಿ ರಾತ್ರೋರಾತ್ರಿ ಸೊಸೈಟಿಗಳಿಗೆ ಕೈ ಹಾಕಿ ಅವನ್ನ ನಿರ್ನಾಮ ಮಾಡಕ್ ಬರ್ತಿಯಲ್ಲ, ನಿನ್ ಮನೆ ಮಠ ಉಳಿತಾವ? ನೀನ್ ಹೆಂಡತಿ ಮಕ್ಳು ಒಳ್ಳೇದಾಗ್ತದ? ಒಬ್ಬ ಅಧಿಕಾರಿಯಾಗಿ ನೀನು ಯಾರಿಗೋ ಸಭಾಷ್ಕಿರಿಗೆ ನೀನ್ ಕೆಲಸ ಮಾಡ್ತೀಯಲ್ಲ, ನೀನು ಒಳ್ಳೇದಾಗ್ತದ? ಮಾನ್ಯ DK ಶಿವಕುಮಾರ್ ಅವರು ಹೇಳ್ತಾರಂತೆ, ಈ ಅಧಿಕಾರಿ ಹೋಗಿದ್ದಾನೆ, ಚನ್ನಪಟ್ಟಣದವ್ರು ಬಿಡವ ಸ್ವಾಮಿ ಹೊಡಿತಾರೆ, ನಮ್ ಜಿಲ್ಲೆನಲ್ಲಿ ಯಾರಿಗೂ ಎದುರ್ಕೋತೀನೋ ಬಿಡ್ತೀನೋ, ಚನ್ನಪಟ್ಟಣದವ್ರಿಗೆ ಎದುರ್ಕೋಬೇಕು, ಹೊಡಿತಾರೆ ಅಂತಂದ್ರೆ ಅವನು ಹೇಳ್ತಾನಂತೆ, ಪಾಪ ಹೊಡೆದು ಬಿಡ್ತಾರೆ ಸ್ವಾಮಿ ನನ್ಗೆ ಅಂತ. ನೀನು ಬಯಸ್ಕೋತೀಯೋ ಒರೆಸ್ಕೋತೀಯೋ ಗೊತ್ತಿಲ್ಲ, ಇಷ್ಟು ಸೊಸೈಟಿನ ತೆಗಿಬೇಕು ಅಂತೇಳಿ ತಾಕೀತ್ ಮಾಡ್ತಿರಲ್ಲ ಸ್ವಾಮಿ. ಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಇದಾನಿ ಈ ಜಿಲ್ಲೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ, ಒಳ್ಳೆ ಸಹಕಾರಿಗಳಿಗೆ ನೀವು ನೀಡ್ತಾ ಇರ್ತಕ್ಕಂಥ ಗೌರವ, ಇಲ್ಲಿ ನೀವು ಪಕ್ಷಪಾತ ಮಾಡಿ ಅಧಿಕಾರ ಹಿಡಿಬೇಕು ಅಂತ ಹೇಳಿ ನೀವೆಲ್ಲ ಇವತ್ತು ತಾಲೀಮನ್ನ ಮಾಡ್ತಾ ಇದ್ದೀರಿ. ಎಲ್ಲಿವರೆಗೂ ನಿಮ್ಮ ಅಧಿಕಾರ? ಇದು ಶಾಶ್ವತನಾ? ನಿಮ್ಗೇನಾಗ್ಲೂ ಇದರಿಂದ ಶಾಶ್ವತವಾಗಿ ನಾವು ಅಧಿಕಾರ ಹಿಡಿದ್ಬಿಟ್ಟಿದೀವಿ. ಸಹಕಾರ ಇಲಾಖೆಯಲ್ಲಿ ನಾವು ರಾಮನಗರ ಜಿಲ್ಲೆಯಲ್ಲಿ ಹೆಮ್ಮರ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಕಾಲ ದೂರ ಇಲ್ಲ. ಕೇವಲ ಇನ್ನು 2 ವರ್ಷದಲ್ಲಿ ನಿಮ್ಮ ಹೆಮ್ಮರವನ್ನ ಬುಡದ ಸಮೇತ ಕಿತ್ತಾಕ
ಅಧಿಕಾರಿ ಸ್ನೇಹಿತರುಗಳೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ನಮ್ಮ ನಾಯಕರಾದಂತ ನಿಖಿಲ್ ಅಣ್ಣವ್ರು ಬಂದಿದ್ದಾರೆ. ನಮ್ಮ ಪ್ರಶ್ನಾತೀತ ನಾಯಕರು. ನೀವು ಅವ್ರಿಗೆ ನಮ್ಮ ಪಕ್ಷಕ್ಕೆ, ನಮ್ಮ ಮಿತ್ರ ಪಕ್ಷಕ್ಕೆ ಹಗುರವಾಗಿ ತಿಳ್ಕೊಂಡಿರ್ಬೋದು. ನಾವು ಬಿಜೆಪಿ ಸ್ನೇಹಿತರು ಒಂದಾಗಿದ್ದೇವೆ. ಇವತ್ತು ಚುನಾವಣೆ ನಡೆದ್ರು ಈ ರಾಜ್ಯದಲ್ಲಿ ಅಧಿಕಾರ ಆಡಳಿತ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ನವರೇ ಹೇಳ್ತಾರೆ, ಬೇರೆ ಯಾರು ಹೇಳೋದಿಲ್ಲ. ಕಾಂಗ್ರೆಸ್ ಸ್ನೇಹಿತರು, ಕಾಂಗ್ರೆಸ್ ಎಂಎಲ್ಎಗಳು ಹೇಳ್ತಾ ಇದ್ದಾರೆ ಮತ್ತೆ ನೀವೇ ಅಧಿಕಾರಕ್ಕೆ ಬರ್ತೀರಿ ಅಂತ. ಇಲ್ಲಿ ಅಧಿಕಾರಿ ಸ್ನೇಹಿತರೆ, ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂಗೆ ನಾವು ಹೇಳ್ತಾ ಇದ್ದೇವೆ. ಯಾರ ಕೈಗೊಂಬೆಯಾಗಿ ನೀವು 4 ಕೊಡೆ ಮಧ್ಯದಲ್ಲಿ ಕೂತ್ಕೊಂಡು ನನಗೆ ಪೆನ್ನು ಪೇಪರ್ ಇದೆ ಅಂತ ಹೇಳಿ ನೀವು ಕೆತ್ತದೇನ ಕೆತ್ತಬಿಟ್ರೆ, ನೀವು ಇಡೀ ರಾಜ್ಯದಲ್ಲಿ ಯಾವತ್ತಾದ್ರೂ ನಮ್ಮ ಕೈಗೆ ನಾವು ಅಧಿಕಾರ ಬಂದಾಗ ಸಿಗಾಕೋತೀವಿ ಅನ್ನತ್ತ ನೀವು ಮರಿಬಾರ್ದು. ನಿಮ್ಮ ವೃತ್ತಿಗೆ ಪೊಲೀಸ್ ಅಧಿಕಾರಿ ಇರ್ಬೋದು, ರೆವಿನ್ಯೂ ಅಧಿಕಾರಿ ಇರ್ಬೋದು, ಸಹಕಾರ ಇಲಾಖೆ ಅಧಿಕಾರಿ ಇರ್ಬೋದು, ಅದ್ ಯಾವ ಅಧಿಕಾರಿ ಇರ್ಲಿ, ನಿಮ್ಮನ್ನ ಹುಡುಕಿ ನಾವು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನಿಮಗೆ ತೊಂದರೆ ಕೊಡುತ್ತಾ ನಿಮ್ ಕೈ ತಪ್ಪಿಸೋಕೆ ಆಗೋದಿಲ್ಲ ಅಂತೇಳಿ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ನಮಗೆ ಅಧಿಕಾರ ಬರಲ್ಲ ಅನ್ಕೊಂಡಿದ್ದೀರಾ? ಇದೇ ಅಧಿಕಾರ ಅವ್ರಿಗೆ ಹೇಳಿ, ಸಂವಿಧಾನದ ಅಡಿಯಲ್ಲಿ ನಾವು ಇಷ್ಟೇ ರೀತಿ ಕೆಲಸವನ್ನ ಮಾಡಬೇಕು ಅಂತೇಳಿ ನೀವು ಸಾರಿ ಹೇಳಿ ಅವ್ರಿಗೆ. ತಾಕೀತನ್ನ ಮಾಡಿ ಈ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ, ಕೇವಲ ಕನ್ನಡ ಬ್ರದರ್ಸ್ ಹೇಳ್ಬಿಟ್ರು ಅಂತೇಳಿ ನೀವೆಲ್ಲವನ್ನೂ ಮಾಡಲಿಕ್ಕೆ ಹೊಟ್ರೆ ನಾವೆಲ್ಲ ತೊಂದರೆಗೊಳಗಾಗಿ ಮನೇಲಿ ಕುತ್ಕೊಳ್ಳೋರು ಅಂತ ತಿಳ್ಕೊಂಡಿದ್ದೀರಾ? ನಾವ್ ಯಾರು ಮನೇಲಿ ಕುತ್ಕೊಳ್ಳುವಂತ ಜಯಮಾನದವರಲ್ಲ. ನಾವು ಬೀದಿ ಫುಟ್ಪಾತ್ನಲ್ಲಿ ಮಲ್ಗೆ ಫುಟ್ಪಾತ್ನಲ್ಲಿ ತಿನ್ನೋ ಹೋರಾಟವನ್ನ ಮೈಗೂಡಿಸ್ಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದಿರೋರು ನಾವು. ನಾವ್ಯಾರು ಮನೇಲಿ ಕುಂತ್ಕೊಂಡು ನಿಮ್ಮ ಬೈಕ್ಗೆ, ನಿಮ್ಮ ಪೊಲೀಸ್ ಬೈಕ್ಗೆ, ನಿಮ್ಮ ಅಧಿಕಾರಿಗಳ ಹಿಂಸೆಗೆ ನಾವ್ಯಾರು ಎದುರೋರಲ್ಲ. ಹೋರಾಟ ಮಾಡುವಂತದ್ದ ನಮ್ಮ ರಕ್ತದಲ್ಲಿ ಹಂಚ್ಕೊಂಡು ಬಂದಿದ್ದೇವೆ. ನಮ್ಮ ರಕ್ತದಲ್ಲಿದೆ, ಜೆಡಿಎಸ್ ನ ರಕ್ತದಲ್ಲಿದೆ. ಇದನ್ನ ಈ ಜಿಲ್ಲೆಯಲ್ಲಿ ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಒಬ್ಬ ಕಾರ್ಯಕರ್ತನ ನೀವು ಒಬ್ಬನೇ ಒಬ್ಬ ಕಾರ್ಯಕರ್ತನ ಎದುರಿಸಲಿಕ್ಕೆ ನಿಮ್ ಕೈ ಸಾಧ್ಯ ಇಲ್ಲ. ದಯಮಾಡಿ ಈ ಭ್ರಷ್ಟ ಅಧಿಕಾರಿಗಳು ಏನ್ರಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ಆಡಳಿತ ಮಾಡೋರ್ಗೆ ನಿಮ್ಗೇನಾದ್ರೂ ಸ್ವಾಭಿಮಾನ ಇದೆಯಾ? ಈ ಜಿಲ್ಲೆ ಬಗ್ಗೆ ಪ್ರೀತಿ ಇದೆಯಾ? ಪಾಪ ಬೆಂಗಳೂರಿನಲ್ಲಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಈ ಜಿಲ್ಲೆ ಮಂತ್ರಿ ಮಾಡ್ಕೊಂಡು ವಿಧಿನೇ ಇಲ್ಲದೆ ಪಾಪ ಆ ಯಪ್ಪ ಹೆಂಗಿದ್ದಾರೆ ಅಂತ ಪಾಪ ನಮ್ ಕುರ್ಗೋಳವ್ರು ಹೂ ಅಂದ್ರ ಹೂ ಅಂತಾರ, ಹೂ ಅಂದ್ರ ಹೂ, ಉಂಡ ಬಸವ ಅಂದ್ರ ಹೂ ಅಂತದ, ಉಣ್ಲಿಲ್ಲ ಬಸವ ಅಂದ್ರ ಹೂ ಅಂತ ಬಸವಣ್ಣನ್ ಕರ್ಕ ಬಂದ್ಬಿಟ್ಟು ನೀವು ಪರಮಾಧಿಕಾರವನ್ನ ಮಾಡಿ ನೀವು ಇವತ್ತು ಈ ಜಿಲ್ಲೆನಲ್ಲಿ ಆಡಳಿತ ಮಾಡ್ತಾ ಇದ್ದೀರಲ್ಲ. ಈ ದುರಾಡಳಿತನ ಎಷ್ಟು ದಿನ ನಡೀತದೆ? ಒಂದು ವೇಳೆ ಇವೆಲ್ಲವನ್ನ ಮಾಡಿ ಕಾನೂನಿಗೂ ಮೀರಿ ನೀವು ತಪ್ಪಿಸ್ಕೊಳಕ್ ಆಗ್ತದ? ಕಾನೂನು ನಮ್ಮ ಪರವಾಗಿರ್ತದೆ, ಪ್ರಾಮಾಣಿಕವಾಗಿರೋ ಪರ ಕಾನೂನು ಇರ್ತೈತೆ. ಇವತ್ತು ಅದಕ್ಕೆ ಹೋರಾಟ ಮಾಡ್ಲಿಕ್ಕೆ ಇವತ್ತು ನಾನು, ಜೈಮುಟ್ಟವರು, ನಿಖಿಲಣ್ಣವರು, ನಮ್ಮ ಅಧ್ಯಕ್ಷರುಗಳೆಲ್ಲ ಮಾತನಾಡಿ ಇಷ್ಟು ಜನ ನೀವು ಜನಪಟ್ಟದರು ಸಹಕಾರಿಗಳು ಕಿರುಕುಳ ಕೊಡಲಾಗ್ತಾ ಇದ್ದೀರಿ. ಬೆಳಗ್ಗೆ ಎದ್ರೆ 4 ಗಂಟೆಗೆ ಹೇಳ್ಬೇಕು, ಹಸು ಮೈ ತೊಳಿಬೇಕು, ಹಾಲು ಕರಿಬೇಕು, ಹಸು ಗುಲ್ಲ ಹಾಕ್ಬೇಕು, ಇಂಡಿ ಬೂಸ ತರಬೇಕು. ಅವ್ರ ಕಷ್ಟ ಯಾರು ಮುಟ್ತಾ ಇದೀವಿ ಸ್ವಾಮಿ? ಬೆಂಗಳೂರಿನಲ್ಲಿ ನೀವು ಮಾಲ್ಗಳನ್ನ ಕೊಟ್ಕೊಂಡು ಮಲ್ಕೊಂಡಿದ್ದೀರಲ್ಲ, ನಿಮ್ಗೆ ಅರ್ಥ ಆಗ್ತದ? ಈ ರೈತರ ಕಷ್ಟ ಅರ್ಥ ಆಗ್ತಾ ಇದೆಯಾ? ಈ ರೈತರ ಶಾಪ ತಟ್ಟೋದಿಲ್ವಾ ನಿಮ್ಗೆ? ನಮ್ಮ ಜಿಲ್ಲೆಯ ಈ ಹೆಣ್ಣು ಮಕ್ಕಳ ಶಾಪ ನಿಮ್ಗೆ ತಟ್ಟದೇ ಇರ್ತೈತಾ? ಈ ತರನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವ್ಯಾರು ಎದುರೋ ಪ್ರಶ್ನೆ ಇಲ್ಲ. ನೀವೆಲ್ಲರೂ ಇವತ್ತು
ಯಾರನ್ನು ಅಧಿಕಾರಿಗಳಿಗೆ ತೊಂದರೆ ಕೊಡ್ಬೇಕು, ಅಧಿಕಾರಿಗಳಿಗೆ ನಾವು ಹಿಂಸೆ ಕೊಡ್ಬೇಕು ಅಂತ ಯಾವತ್ತೂ ನಾವು ಅನ್ಕೊಂಡಿಲ್ಲ. ನಿನ್ನೆ ಮಾಧ್ಯಮದವ್ರು ಹೇಳಿದ್ರೆ ನೋಡಿ ಸ್ವಾಮಿ, ಕುಮಾರಸ್ವಾಮಿ ಅವರು ಈ ಜಿಲ್ಲೆಯನ್ನು ಪ್ರತಿನಿಧಿಸಿದಾಗಿಂದ ದೇವೇಗೌಡರು ರಾಮನಗರದಲ್ಲಿ ಚುನಾವಣೆ ನಿಂತು ಗೆದ್ದಾಗಿಂದ ಇಲ್ಲಿನ ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಆದ್ರು, ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆದ್ರು. ಯಾವತ್ತಾದ್ರೂ ಯಾವ್ದಾದ್ರೂ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಬೇರೆ ಪಕ್ಷದವ್ರಿಗೂ ತೊಂದರೆ ಕೊಟ್ಟಿದ್ದಾರೆ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ರಿ. ಅಧಿಕಾರ ಇರ್ಲಿಲ್ವೇನ್ರಿ ಕುಮಾರಣ್ಣನಿಗೆ? ಕುಮಾರಣ್ಣ ನಿಂತಾರೇನೆ ಆಡಿದ್ರ? ಕುಮಾರಣ್ಣ ಕೇಸ್ ಹಾಕ್ಸಿದ್ರ? ಕುಮಾರಣ್ಣ ಯಾರೋ ಕಾರ್ಯಕರ್ತರು ಹೊರಿಸಿದ್ರ? ಕುಮಾರಣ್ಣ ಯಾವ್ದನ್ನ ಸೊಸೈಟಿಗಳನ್ನ ಸೂಪರ್ ಸೆಟ್ ಮಾಡಿಸಿದ್ರ? ಕುಮಾರಣ್ಣ ಯಾವ್ದನ್ನ ಡೈರಿ ಸೂಪರ್ ಸೆಟ್ ಮಾಡಿಸಿದ್ರ? ನಿಮ್ಗೆ ಅಧಿಕಾರ ಇದೆ ಅಂತೇಳಿ ಮಾಡ್ತಿದ್ದೀರಲ್ಲ. ಕುಮಾರಣ್ಣ ನಮ್ಗೆ ಹೇಳ್ಕೊಟ್ಟಿದ್ದಾರೆ ತಾಳ್ಮೆ, ಶಾಂತಿ, ಸಹನೆ ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಒರ್ಸ್ಕೊಂಡ್ ಬನ್ನಿ, ನೀವು ಮನೆ ಸೇರ್ಕೊಳ್ಳಿ ಅಂತೆಲ್ಲ ಹೇಳ್ಕೊಟ್ಟಿಲ್ಲ ಅಂತೇಳಿ ಮಾಧ್ಯಮದಲ್ಲಿ. ಅಂದ್ರೆ ನಾವು ಕೂಡ ಈ ಜಿಲ್ಲೆಯಲ್ಲಿ ಅಧಿಕಾರ ಮಾಡಿದ್ದೇವೆ, ಯಾವತ್ತೂ ಕೂಡ ಒಬ್ರಿಗೆ ಕಿರ್ಕೊಳ ಕೊಟ್ಟಿಲ್ಲ. ನೀವು ಇದನ್ನ ತೋರಿಸ್ಕೊಡ್ತಾ ಇದ್ದೀರಿ ಕಾಂಗ್ರೆಸ್ನ ಸ್ನೇಹಿತರುಗಳು. ಈ ಜಿಲ್ಲೆಯಲ್ಲಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀರಿ. ನಮಗೊಂದು ಸಮಯ ಬರ್ತದೆ, ಕಾಲ ತಿರುಗ್ತೈತೆ, ಸೂರ್ಯ ಹುಟ್ಟಾನೆ, ಸೂರ್ಯ ಮುಳುಗಲೇಬೇಕು, ಬೆಳಕಾಗಿದೆ, ಕತ್ತಾಗ್ಲೇಬೇಕು. ತಿರ್ಗಾ ನಮ್ಗೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನೀವು ಕಲಿಸ್ಕೊಟ್ಟಿದ ಪಾಠವನ್ನ ಮತ್ತೆ ನಿಮಗೆ ಕಲಿಸ್ಲಿಲ್ಲ ಅಂದ್ರೆ ನಾವು JDS ದವರು ನಾವು ಅಲ್ಲೇ ಅಲ್ಲ ಅಂತ ಹೇಳಿ ಸಾರಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ನಮಗೂ ಗೊತ್ತಿದೆ ಕಾನೂನು, ನಮಗೂ ಗೊತ್ತಿದೆ ಆಡಳಿತ. ಈ ರಾಜ್ಯದಲ್ಲಿ ಯಾವ್ಯಾವ ಮಂತ್ರಿಗಳು ಯಾವ್ಯಾವ ರೀತಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಗೊತ್ತಿದೆ, ನಮಗೂ ತಿಳಿದಿದೆ. ಪಾಪ ನಮ್ಮ ಸಹಕಾರ ಸಚಿವರು ನಮ್ಮ ಜಿಲ್ಲಾ ವಿಚಾರದಲ್ಲಿ ಯಾಕೋ ಅಸಹಾಯಕತೆಯನ್ನು ತೋರಿಸಿದ್ದಾರೆ. ಇಲ್ಲಿ ಆಡ್ತಾ ಇರ್ತಕ್ಕಂತ ಆ PDCC ಬ್ಯಾಂಕ್ ನ ಕೊಳ್ಳೆ ಹೊಡೆದ್ಬಿಟ್ಟು ಹಿಂದೆ ಆ PDCC ಬ್ಯಾಂಕ್ ನ ಸಹಕಾರದ ಹೆಸರಿನಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಆ ಕುದೂರ್ ಅನ್ನೋ ಒಂದು ಗ್ರಾಮದಲ್ಲಿ ನಕಲಿ ಚಿನ್ನ ಇಟ್ಟು 18 ಕೋಟಿ ದುಡ್ಡು ಎತ್ತಿದಿರಲ್ರಿ. ನೀವು ಕಾಂಗ್ರೆಸ್ ತರ ನಿಮ್ಗೆ ಯೋಗ್ಯತೆ ಇದೆಯಾ ಸಹಕಾರ ಸಂಘದಲ್ಲಿ ನೀವು ಉಳಿಲಿಕ್ಕೆ? ಸಹಕಾರಿಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಇವತ್ತು ಅಲ್ಲಿ ಜೈಮುತ್ತು ಒಬ್ಬ ಪ್ರಾಮಾಣಿಕ ಯಾವ ಸೊಸೈಟಿಯವರೆಗೂ ಕೂಡ ಕಿರುಕುಳ ಕೊಡದೆ ಎಲ್ಲರೂ ಕೂಡ ಸಮಾನಾಂತರದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಅವನು ಮತ್ತೆ ಅಲ್ಲಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಿ ನೀವು ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಇಷ್ಟೊಂದು ಪಿತೂರಿ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಅಧಿಕಾರ ಎಷ್ಟು ದಿವಸ ಉಳಿತದೆ? ಎಷ್ಟು ದಿನ ಉಳಿತದೆ? ಕೆಲಸ ಮಾಡಿಲ್ವ ಅವರು? ಅವರ ಪ್ರತಿಯೊಂದು ಸಹಕಾರಿಯನ್ನ ಗೌರವಿಸ್ತಿಲ್ವಾ? ನಿಮ್ಗೆ ಬೋನಸ್ಗಳನ್ನ ಕೊಡಿಸಿಲ್ವಾ? ನಿಮ್ಗೆ ಹಾಲಿನ ದರದಲ್ಲಿ ವಿಚಾರದಲ್ಲಿ ಹೋರಾಟ ಮಾಡಿಲ್ವಾ? ನಿಮ್ಗೆ ಅಲ್ಲಿ ಮೆಗಾ ಡೈರಿ ಮಾಡೋ ವಿಚಾರದಲ್ಲಿ ಹೋರಾಟ ಮಾಡಲಿಲ್ವಾ? ನಿಮ್ ಹಾಲನ್ನ ಖರೀದಿ ವಿಚಾರದಲ್ಲಿ, ನಿಮ್ಗೆ ದರ ನಿಗದಿ ಮಾಡೋ ವಿಚಾರದಲ್ಲಿ ನಿಮ್ಗೆ ಧ್ವನಿಯಾಗಿ ನಿಲ್ಲಿಲ್ವಾ? ಅವರಿಂದ ಏನೇನೇ ಆಗಿದೆ ಬಿಡ್ರಿ. ಯಾರಾದ್ರೂ ಜೈಮುತ್ತು ಅವ್ರ ಕಡೆಯಿಂದ ಅನ್ಯಾಯ ಆಗಿದೆ ಅಂದ್ರೆ ಆ ಸಹಕಾರಿ ಅವ್ರನ್ನ ತಿರಸ್ಕಾರ ಮಾಡ್ತಾನೆ. ನೀವು ಅಧಿಕಾರಿಗಳ ಕಡೆ ಕೆಲಸ ಮಾಡ್ತಾರೆ. ಈ ವೆಂಕಟೇಶ್ ಅಂತ ಪಾಪ ಇವನ ಅಧಿಕಾರಿ ಇದಾನಲ್ಲ, ಇವನು ಬರೋ ತಿಂಗಳು ರಿಟೈರ್ಡ್. ಈ ತಿಂಗಳು ಅವನಿಗೆ ಶುಗರು BP ಎಲ್ಲ ಬಂದ್ಬಿಟ್ಟೈತೆ. ಅವನ್ ಮನೇಲೇ ಇಲ್ಲ, ಎಷ್ಟು ದಿನ ಮನೇಲಿಲ್ಲ. ಸುಮಾರು 2 ತಿಂಗಳಿಂದ ತಗೊಂಡೋಗಿ ಕೂಡ ಹಾಕೊಂಡ್ಬಿಟ್ಟವ್ರು. ಮಿನಿಸ್ಟರ್ ಮನೆ ಕೂಡ ಹಾಕೊಂಡು ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ನಮ್ಮ ಉಪಮುಖ್ಯಮಂತ್ರಿಗಳ ಮನೇಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಕೂಡ ಹಾಕೊಂಡು ಏನ್ ಬೇಕೋ ಬರ್ಸೋದು, ಏನ್ ಬೇಕೋ ಬರ್ಸೋದು. ಅವ್ನು ಬರೀಲಿಲ್ಲ ಅಂದ್ರೆ ತಲೆ ಮೇಲೆ ಹೊಡಿತಾರಂತೆ ಬರೀ. ಇದೇನ್ರಿ ಅಧಿಕಾರ?
ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನನಗೆ ಹೇಳ್ದ. ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಳ್ದೆ, ನೀವು ಹೆಂಡತಿ ಮಕ್ಳವ್ರಪ್ಪ, ಪ್ರಾಮಾಣಿಕವಾಗಿ ಕೆಲಸ ಮಾಡು. ಯಾರೋ ಹೊಡಿತಾರೆ, ಯಾರೋ ಬೈತಾರೆ ಅನ್ನೋದಕ್ಕೆ ನಿನಗೆ ಸ್ವಾಭಿಮಾನ ಇಲ್ವಾ? ನಿನಗೆ ಮನ್ಸಿಲ್ವಾ? ದಯಮಾಡಿ ನೀವೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ ಮಾಡು. ಈ ತರ ಅವರ ಸುಳಿಗೆ ಸಿಗಾಕೊಂಡು ಈ ಕೆಟ್ಟ ಕೆಲಸ ಮಾಡಿ ನೀನು ಕರ್ಮಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳಿದೆ. ಆದ್ರೆ ಜೈಮುತ್ ಅವರು ಈ ವಿಚಾರದಲ್ಲಿ ಬಹಳ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡು ನಿನ್ನೆ ರಾತ್ರಿ ಜೈಮುತ್ 15 ಸೊಸೈಟಿ ಸೂಪರ್ಸೈಡ್ ಮಾಡೋ ಕುದೂರಿನಲ್ಲಿ ಮತ್ತೆ ತಿರುಚಂದ್ರದಲ್ಲಿ ಅಲ್ಲೊಂದು ಕ್ಯಾಂಡಿಡೇಟ್ ಹುಡುಕ್ಬಿಟ್ಟಿದೆ. ನಾನು ಹಾಕ್ತೀನಿ ಅಂತ ತಿಳಿದು 15 ಸೊಸೈಟಿಗಳನ್ನ ಇವತ್ತು ಸೂಪರ್ಸೈಡ್ ಮಾಡ. ಇಷ್ಟೊಂದು ದುರುಪಯೋಗವನ್ನ ಪಡಿಸ್ಕೊಂಡ್ರೆ ಇದು ಯಾರಿಗೆ ಶಾಶ್ವತ ಅನ್ನೋದನ್ನ ನಾವ್ಯಾರು ಮಾತಾಡಂಗಿಲ್ಲ. ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ. ಕೂಪನ್ ಕಾರ್ಡ್ ಕೊಟ್ಬಿಟ್ಟು, ಸೀರೆ ಕೊಟ್ಬಿಟ್ಟು, ಕುಕ್ಕರ್ ಕೊಟ್ಬಿಟ್ಟು, ತವಾ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಈ ಜಿಲ್ಲೆನಲ್ಲಿ ನಾವಿದ್ದೀವಿ ಅಂತ ಮೆರೀತಾ ಇದ್ದೀರಲ್ಲ ಡಿ ಕೆ ಸುರೇಶ್ ಅಣ್ಣ, ಜನ ಬಾಡೋರಣ ನಿಮ್ಗೆ. ನಿನ್ನ ಒಳ್ಳೆತನ ಇದ್ರೆ ನೀನೇನಾದ್ರೂ ಈ ಜಿಲ್ಲೆಗೆ ಸಹಾಯ ಮಾಡ್ಬೇಕು ಅಂದ್ರೆ ದಯಮಾಡಿ ಮಾಡಿ. ಈ ಜಿಲ್ಲೆ ಒಳ್ಳೆ ಕೆಲಸ ಮಾಡಿ. ಅದನ್ನ ಬಿಟ್ಬಿಟ್ಟು ಈ ತರದ ತಂತ್ರಗಾರಿಕೆ, ಕುತಂತ್ರ, ಕುಚೇಷ್ಟೆ ನೀವೆಲ್ಲ ಮಾಡಿದ್ರೆ ಇದು ಯಾವತ್ತೂ ಶಾಶ್ವತ ಅಲ್ಲ. ಇದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಧಿಕಾರಿಗಳು ಇವತ್ತಿನ ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ, ನಾಳೆ ಇಲ್ಲ ಅಂದಾಗ ಅದನ್ನೇ ನೀವು ಮಾಡಿಸಿದಂತೆ ಉಲ್ಟಾ ಯಾರು ಮಾಡ್ಬೇಕು? ಅದೇ ಅಧಿಕಾರಿ ಮಾಡ್ಬೇಕು. ಹೌದಲ್ವಾ? ಯಾರಿವತ್ತು ಮಾಡೋನೆ ಅಧಿಕಾರ ಅಂತ ಅವ್ರಿಗೆ ಸಹಾಯ ಮಾಡ್ತಾವನೆ, ಅದೇ ಅಧಿಕಾರಿ ನಮ್ಗೆ ಅಧಿಕಾರ ಬಂದ ಸಂದರ್ಭದಲ್ಲಿ ನಿಮಗೆ ಉಲ್ಟಾ ಬಾಣ ತಿರುಗ್ಬಿಡ್ತಾನೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡಿ. ನಾವ್ ಯಾರು ಇಲ್ಲ ಜಿಲ್ಲೆನಲ್ಲಿ ಅನ್ನುವಂತ ಭ್ರಮೆ ನೀವು ತೇಲ್ತಾ ಇದ್ದೀರಿ. ನಾವು ನಿಮ್ಗೆ ಬಿಟ್ಟು 2 ವರ್ಷ ಬಿಟ್ಟಿದ್ದೀವಿ. 2 ವರ್ಷದಲ್ಲಿ ನೀವು ಏನೇನ್ ದಬಾಕ್ತೀರಿ ಈ ಜಿಲ್ಲೆಗೆ ಅಂತ ಹೇಳಿ ನಾನು, ಕುಮಾರಣ್ಣ, ನಿಖಿಲ್ ಅಣ್ಣ, ನಮ್ಮ ಜಿಲ್ಲಾ ನಾಯಕರುಗಳೆಲ್ಲ ನೋಡ್ತಾ ಇದ್ದೀವಿ. ನೀವೇನೇನ್ ದಬಾಕಿದ್ದೀರಿ ಅಂತ ಹೇಳಿ 2 ವರ್ಷ. ಈ ತಿಂಗಳು 20ನೇ ತಾರೀಕು ಬಂದ್ರೆ 2 ವರ್ಷ ಆಯ್ತದೆ. 2 ವರ್ಷದಲ್ಲಿ ಏನಪ್ಪ ಮಾಡಿದ್ರಿ ಅಂತ ಕೇಳುವಂತ ಸಮಯ ಇನ್ ಕೇವಲ 10-12 ದಿವಸ ಇದೆ. ಕೇಳ್ತೀವಿ. ಕೇಳ್ಬಿಟ್ಟು ಅವತ್ತು ನಿಮ್ಮ ಉತ್ತರ ಕೊಡಿರಂತೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನೀವು ಬರಬೇಕು, ಇಲ್ಲಿ ಈ ಜನರ ಕಷ್ಟ ಕೇಳಬೇಕು. ನೀವು ಈ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಕಸ್ಟೋಡಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳೇ. ಯಾರು ಅಧಿಕಾರಿ ಒಬ್ಬ ARO DRO ಕೆಲಸ ಮಾಡ್ತಾ ಇದ್ದಾನೆ, ತಪ್ಪು ನಡೀತಾ ಇದೆ. ಯಾರೋ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ತಪ್ಪು ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ನೀವು ಜವಾಬ್ದಾರಿ ಹಾಕ್ಬೇಕಾಗ್ತದೆ, ನೀವು ಕೇಳಬೇಕಾಗ್ತದೆ, ನೀವು ಅವ್ರಿಗೆ ಶಿಸ್ತಿನ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ. ದಯಮಾಡಿ ಒಬ್ಬ ಯಾರು ಎಲ್ಲ ಕಟ್ಕೊಂಡು ಕುತ್ಕೊಂಡು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಕೇಳುವಂತ ಸಂಯಮ ಬೇಡ ನಿಮ್ಗೆ? ಒಬ್ಬ ಅಧಿಕಾರಿ ಇಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ, ಇಷ್ಟು ಸೊಸೈಟಿಗಳನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾನೆ ಅಂದ್ರೆ ಎಲ್ಲಿ ಕುತ್ಕೊಂಡು ಮಾಡ್ದ ಅಂತ ಕೇಳುವಂತ ಸಂಯಮ ಬೇಡ ನಿಮ್ಗೆ? ದಯಮಾಡಿ ಜಿಲ್ಲಾಧಿಕಾರಿಗಳೇ ಈ ಕೂಡಲೇ ಬನ್ನಿ. ನಮ್ಮ ನೋವನ್ನ ನಿಮ್ ಜೊತೆ ಹೇಳ್ಕೊಳ್ತೀವಿ. ನೀವು ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತೀರಿ? ಆ ಅಧಿಕಾರಿನ ಇವತ್ತು ನೀವು ಈ ಕೂಡಲೇ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳನ್ನ ಇವತ್ತು ನೀವು ಹಾಕ್ಸಿ ಅದು ಕುಳಿಸಿ ಕೆಲಸವನ್ನ ಮಾಡಿಸ್ಬೇಕು. ಎಲೆಕ್ಷನ್ ಇದೆ, ಚುನಾವಣೆ ಇದೆ ಅಂತ ಹೇಳಿ ಇಷ್ಟೆಲ್ಲ ನೀವು ದುರುಪಯೋಗವನ್ನ, ಅಧಿಕಾರ ದುರುಪಯೋಗವನ್ನ ಮಾಡ್ಕೊಂಡ್ರೆ ನಾವು ಸುಮ್ಮನಿರ್ಬೇಕಾ ಅನ್ನಂತ ನಿಮ್ ಮುಖಾಂತರ ಕೇಳಿ ನೀವೆಲ್ಲ ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಮತ್ತೆ ಸವಿಸ್ತಾರವಾಗಿ ನಮ್ಮ ಯುವ ನಾಯಕರಾದಂತ ನಿಖಿಲ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರೂ ಸಾವಧಾನದಿಂದ ಕೇಳಿ. ನಾವೆಲ್ಲ ನಿಮ್ ಪರವಾಗಿ ಯಾವತ್ತೂ ಕೂಡ ಇರ್ತೇವೆ, ಯಾವ ಕ್ಷಣಕ್ಕೂ ಕೂಡ ಇರ್ತೇವೆ. ನಿಮ್ಮ
ನಿಮಗೆ ಅನ್ಯಾಯ ಆದಾಗ ನಾವು ರಕ್ತ ಕೊಟ್ಟಾದ್ರು ಕಾಪಾಡ್ತೇವೆ ಅನ್ನೋಂತ ಈ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.